ಹಾಯ್ ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಂಡು ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಅದಕ್ಕೂ ಮುಂಚೆ ತಾವೇನಾದ್ರು ಮೊದಲನೇ ಬಾರಿ ಚಾನಲ್ನ ವಿಸಿಟ್ ಮಾಡಿದರೆ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಬನ್ನಿ ಹಾಗಾದರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಸಮಯ, ಸ್ನೇಹ, ಆರೋಗ್ಯ ಇತ್ಯಾದಿಗಳಿಗೆ ಬೆಲೆ ಕಟ್ಟಲಾಗುವುದಿಲ್ಲ. ಕಳೆದುಕೊಂಡಾಗಲಷ್ಟೇ ಅವುಗಳ ನಿಜವಾದ ಬೆಲೆ ತಿಳಿಯುತ್ತದೆ. ಅವನ್ನ ಕಾಪಾಡಿಕೊಳ್ಳೋಣ. ಹೌದಲ್ವಾ ಸ್ನೇಹಿತರೆ? ಸಮಯ ಆಗ್ಬೋದು, ಒಂದು ಸ್ನೇಹ ಆಗ್ಬೋದು, ಅಥವಾ ಆರೋಗ್ಯ ಇರ್ಬೋದು. ಇದು ಮೂರೂ ಕೂಡ ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ತುಂಬಾನೇ ಮುಖ್ಯ ಆಗಿರುತ್ತೆ. ಒಂದು ಮಾತು ಹೇಳ್ತಾರೆ ಅಲ್ವಾ, ಯಾವುದೇ ಒಂದು ವಸ್ತುನೇ ಆಗಲಿ, ವ್ಯಕ್ತಿನೇ ಆಗಲಿ, ನಮ್ಮ ಹತ್ರ ಇದ್ದಾಗ ಅದ್ರ ಬೆಲೆ ನಮಗೆ ತಿಳಿಯೋದಿಲ್ಲ. ಅದು ನಮ್ಮಿಂದ ದೂರ ಆದಾಗಲೇ ಅದು ಎಷ್ಟು ಮುಖ್ಯ ಆಗಿತ್ತು ನಮಗೆ ಅಂತ ಹೇಳಿ ನಮ್ಗೆ ಅರ್ಥ ಆಗುತ್ತೆ. ಹಾಗಾಗಿ ಸ್ನೇಹಿತರೆ, ಸಮಯ ಅನ್ನೋದು ಇವಾಗ ಯಾವುದೋ ಒಂದು ಕ್ಷಣ ಕಳೆದೋಗ್ಬಿಟ್ಟಿರುತ್ತೆ. ಅದನ್ನು ನಾವು ಸುಮ್ಮನೆ ವ್ಯರ್ಥ ಮಾಡಿರ್ತೀವಿ. ಆಮೇಲೆ ಅಯ್ಯೋ, ನಾನು ಯಾಕೆ ಸಮಯನ ವ್ಯರ್ಥ ಮಾಡಿದೆ, ಮಾಡಬಾರ್ದಿತ್ತಲ್ವಾ, ಸೊ ಯಾಕೆ ಈ ರೀತಿ ಮಾಡಿಬಿಟ್ಟೆ ಅಂತ ಹೇಳಿ ಯೋಚನೆ ಮಾಡೋದನ್ನ ಸುಮ್ಮನೆ ನಾವು ಸಮಯ ವೇಸ್ಟ್ ಮಾಡ್ಕೊಳ್ತಾ ಇರ್ತೀವಿ. ಹಾಗಾಗಿ ಕಳೆದೋಗಿರೋದು ಹೋಗ್ಬಿಟ್ಟಿದೆ. ಸೊ ಇವಾಗ ಮುಗ್ದೋಗಿರೋ ಸಮಯನ ನಾವು ಮತ್ತೆ ವಾಪಸ್ ತರೋಕ್ಕಂತೂ ಖಂಡಿತ ಆಗಲ್ಲ. ಇವಾಗಿರೋ ಸಮಯದಲ್ಲಿ ನಾವೇನು ಮಾಡಬಹುದು, ಓಕೆನಾ? ಸೊ ಯಾವುದೋ ವಿಷಯಕ್ಕೆಲ್ಲ ನಾವು ಟೈಮ್ ವೇಸ್ಟ್ ಮಾಡಿದ್ದೀವಿ, ಅದನ್ನು ಇವಾಗ ಹೇಗೆ ಸದುಪಯೋಗ ಪಡಿಸ್ಕೋಬೋದು ಅನ್ನೋದನ್ನು ಯೋಚನೆ ಮಾಡಬೇಕು. ಅದಕ್ಕಾಗಿ ಜೀವನದಲ್ಲಿ ಪ್ರತಿಯೊಂದು ನಿಮಿಷ ಕೂಡ ಮನುಷ್ಯನಿಗೆ ತುಂಬಾ ಮುಖ್ಯ ಸ್ನೇಹಿತರೆ. ಪ್ರತಿಯೊಂದು ನಿಮಿಷನೂ ಕೂಡ ಸುಮ್ಮನೆ ವ್ಯರ್ಥ ಮಾಡೋದಕ್ಕಿಂತ ಜೀವನದಲ್ಲಿ ನೀವು ಹೇಗೆ ಮುಂದೆ ಬರ್ಬೋದು, ನಿಮ್ಮ ಜೀವನದಲ್ಲಿ ಏನು ಗುರಿಗಳನ್ನು ಸಾಧನೆ ಮಾಡಬೇಕು, ಅದ್ರ ಬಗ್ಗೆ ಯೋಚನೆ ಮಾಡಿ ಸ್ನೇಹಿತರೆ, ಸರಿನಾ? ಹಾಗೆಯೇ ಸ್ನೇಹ ಅನ್ನೋದು ಕೂಡ ತುಂಬ ಜನ ಇವಾಗ ಏನಾಗ್ಬಿಡುತ್ತೆ ಅಂದರೆ, ನಿಜವಾದ ಫ್ರೆಂಡ್ಸ್ ಯಾರು, ಹಾಗೆಯೇ ಸುಮ್ಮನೆ ನಮ್ಮ ಜೊತೆ ನಾಟಕೀಯವಾಗಿರುವಂತಹ ಜನಗಳು ಯಾರು ಅಂತ ಹೇಳಿ ಅರ್ಥ ಮಾಡ್ಕೊಳ್ಳೋದೇ ತುಂಬಾ ಕಷ್ಟ ಆಗಿದೆ. ಸೊ ಈ ಅರ್ಥ ಮಾಡ್ಕೊಳ್ಳೋ ವಿಷಯದಲ್ಲಿ ಕೆಲವೊಮ್ಮೆ ನಾವು ಕೂಡ ಎಡುತ್ತೀವಿ ಅಂತಲೇ ಹೇಳ್ಬೋದು. ಸೊ ಇವು ಒಂದು ಅರ್ಥ ಮಾಡ್ಕೊಳ್ಳೋವಂತಹ ವಿಚಾರಗಳಲ್ಲಿ ನಾವು ನಿಜವಾದ ಸ್ನೇಹಿತರನ್ನು ದೂರ ಮಾಡ್ಕೊಳ್ತೀವಿ. ಯಾರು ನಾಟಕೀಯವಾಗಿ ನಮ್ಮ ಜೊತೆ ಇರ್ತಾರಲ್ಲ ಅಂಥವ್ರನ್ನ ನಾವು ಹತ್ರ ಮಾಡ್ಕೊಳ್ಳೋದಕ್ಕೆ ನೋಡ್ತೀವಿ. ಆದರೆ ಕೊನೆಗೊಂದಿನ ಅವರು ಕೂಡ ನಮಗೆ ಪಾಠ ಕಲಿಸಿ ಹೊರಟೋಗ್ಬಿಡ್ತಾರೆ ಅಲ್ವಾ? ಸೊ ಎಂಥ ವಿಚಿತ್ರ ಅಲ್ವಾ ಜೀವನನೇ. ಹಾಗೆ ಆರೋಗ್ಯ ಇದ್ದಂತೂ ಇವಾಗಿನ ಕಾಲದಲ್ಲಿ ಎಲ್ಲರ ಹತ್ರ ಇದೆ ಅಂತ ಹೇಳೋಕ್ಕೆ ಆಗಲ್ಲ ಸ್ನೇಹಿತರೆ. ಯಾರ ಮನೆಯಲ್ಲೂ ನೋಡ್ಬೋದು, ಒಂದು ಸಂಸಾರದ 4 ಜನ ಇದ್ದಾರೆ ಅಂದರೆ 4 ಜನಗಳು ಕೂಡ ಹಾಸ್ಪಿಟಲ್ ಅಂತ ಓಡಾಡ್ತಾನೆ ಇರ್ತೀವಿ. ಯಾಕಂದರೆ ನಮ್ಮ ಜೀವನ ಶೈಲಿ ಆಗಿದೆ. ಹಾಗೆ ನಾವು ಇವಾಗ ಹಣಕ್ಕೆ ಕೊಡುವಷ್ಟು ಬೆಲೆನ ಈ ಒಂದು ಆರೋಗ್ಯಕ್ಕೆ ಕೊಡ್ತಾ ಇಲ್ಲ ಅಲ್ವಾ ಸ್ನೇಹಿತರೆ? ಏನು ಹೇಳ್ತೀರಾ? ನೀವು ಕೂಡ ಇದನ್ನು ಒಪ್ತೀರ ಅನ್ನೋದಾದರೆ ವಿಡಿಯೋಗೆ ಲೈಕ್ ಮಾಡಿ, ಓಕೆನಾ? ಸೊ ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದರೆ, ಡ್ಯೂಟಿ ಅಥವಾ ಏನೋ ಒಂದನ್ನು ನಾವು ಸಾಧನೆ ಮಾಡಬೇಕು ಅನ್ನೋ ಬರ್ತದಲ್ಲಿ ನಮಗೆ ಆರೋಗ್ಯನೇ ಎಷ್ಟು ಮುಖ್ಯ ಅಂತ ಅರ್ಥ ಮಾಡ್ಕೊಳ್ಳೋದನ್ನೇ ಮರ್ತೋಗ್ಬಿಟ್ಟಿರ್ತೀವಿ ಸ್ನೇಹಿತರೆ. ಈ ಮುಖಾಂತರ ನಾನು ನಿಮಗೆ ಕೇಳ್ಕೊಳ್ಳೋದು ಅಷ್ಟೇ, ದಯವಿಟ್ಟು ಪ್ರತಿದಿನ ಒಂದಿಷ್ಟು ಸಮಯನ ನಿಮಗೋಸ್ಕರ, ನಿಮ್ಮ ಆರೋಗ್ಯಕ್ಕೋಸ್ಕರ ಅಂತ ಕೊಡಿ. ಆವಾಗ ನಿಮ್ಮ ಜೀವನದಲ್ಲಿ ಬರುವಂತಹ ಎಷ್ಟೋ ಸಮಯಗಳನ್ನು ನಿಮ್ಮ ಆರೋಗ್ಯ ನಿಮಗೆ ತಂದುಕೊಡುತ್ತೆ ಅಂತಲೇ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.